ಓಂಕಾರವ ಮನುಷ್ಯ ರವಿರಾಜನ ಬಾಳು ನೀರಿನ ಗೋಳು ಈ ಶಿವಕಾಂತ ಗೌಡನ ಹೇ ಕೃತ್ಯಕ್ಕೆ ಸವಿತೆಯ ಆತ್ಮಹತ್ಯೆ. ಸೋದರಿಯನ್ನು ಕಳೆದುಕೊಂಡು ಹೊಚ್ಚನಾಗಿ ತಿರುಗುತ್ತಿದ್ದಾನೆ ಆ ರವಿರಾಜ. ಅದಕ್ಕಾಗಿ ಮೆರೆಯುತ್ತಿದ್ದಾನೆ ಈ ಶಿವಕಾಂತ ಗೌಡ ಮಹಾರಾಜ. ಸವಿತಾ ಅಂದು ಈ ಶಿವಕಾಂತ ಗೌಡನ ಕೈಯಿಂದ ತಪ್ಪಿಸಿಕೊಂಡು ಎಂದು ಈ ಸರ್ಪದ ಕೈಗೆ ಸಿಕ್ಕು ಬರೆದರೆ ಈ ಲೋಕದ ಕೊನೆಯ ಕಲಿತೆ ಮಾಡಿದರು ಶಿವಲೋಕದ ಯಾತ್ರೆ. ಹೀಗೆ ನೂರಾರು ರೋಜಗಳ ಸುಖವುಂಡು ನಾ ಮಾಡುವುದು ಮಜಾ. ಲೇ ಶೆಟ್ಟಿ, ಶೆಟ್ಟಿ, ಲೇ ಶೆಟ್ಟಿ, ಯಾಕಲೇ ಶೆಟ್ಟಿ ಎರಡು ಸಾರಿ ಕುಡಿದು ಹೋಗ್ತಾ ಇಲ್ಲ? ತಿಂದು ಕೂಳು ಹೆಚ್ಚಾಗಿ ಸೊಟ್ಟು ಹೆಚ್ಚಾಯ್ತೇನ? ಹಂಗ್ರಿ ಶಿವ, ನಿಮ್ಮನೆ ಉಪ್ಪು ತಿಂದ ಜೀವಕ್ಕ ಸೊಕ್ಕ ಇಲ್ಲಿಂದ ಬರ್ಬೇಕ್ರಿ. ಇತ್ತಿತ್ಲಾಗ ಸ್ವಲ್ಪ ಕಿವಿ ಮಂದಾಗೈತ್ರಿ ಸಾವ್ಕಾರ, ಕಿವಿ ಮಂದಾಗೈತ್ರಿ. ಶೆಟ್ಟಿ, ವಿಕ್ರಾಂತನಿಗೆ ಹೇಳ್ತೀನಿ, ನಿನಗೆ ಎಷ್ಟು ದುಡ್ಡು ಬೇಕಾಷ್ಟು ತೆಗೆದುಕೊಂಡು ಮೊದಲು ನಿನ್ ಕಿವಿಯನ್ನು ಚೆಕಪ್ ಮಾಡ್ಕೋ. ಇದು ಡಾಕ್ಟ್ರಿಂದ ಆಗಂತ ಕೆಲಸ ಅಲ್ಲ ಬಿಡ್ರಿ. ಆಗ ಒಬ್ಬ ಡಾಕ್ಟ್ರಿಂದ ಆದಿತ್ರಿ, ಅದು 3 ಗಂಟೆಗೆ ಡಾಕ್ಟ್ರನ್ರಿ. ಅವ್ರು ನನ್ನ ದೈವಕ್ಕೆ ಇಲ್ರಿ, ಶಿವನ ಪಾದ ಸೇರ್ರಿ. ಏನು ಮಾಡೋದ್ರಿ, ಹೋಗಲ್ ಬಿಡ್ರಿ. ನಮಗೆ ವಯಸ್ಸಾಗಿ ಸ್ವಲ್ಪ ರೂಮರು ಹತ್ತಕ್ರಿ. ಹಾ ಇರ್ಲಿ, ಮೊದಲು ವಿಕ್ರಾಂತನ ಅರ್ಜೆಂಟ್ ಆಗಿ ಬರೋದು ಕೇಳು. ಆಯ್ತ್ರಿ ಅಪ್ಪ, ಕೆಳಗಿಳಿದು ಬಾರಪ್ಪ ವಿಕ್ರಾಂತಪ್ಪ, ಸಾವುಕಾರ ಕರೆಯಕತ್ತಾರ. ಏನ್ ಗೌಡ್ರೆ ಕರೆದಿದ್ದು? ಬಾ ವಿಕ್ರಾಂತ್ ಬಾ, ನಿನ್ನ ಹತ್ತಿರ ಒಂದು ಮುಖ್ಯವಾದ ಕೆಲಸವಿದೆ. ಅದ್ಯಾವ ಕೆಲಸ ಹೇಳಿ ಗೌಡ್ರೆ? ನಿಮ್ಮ ವಿಷಯ ಅಸಾಧ್ಯವಾಗಿದ್ದರೂ ಅದನ್ನು ಸಾಧಿಸಿ ತೋರಿಸಲು ಸದಾ ಸಿದ್ಧ ಈ ವಿಕ್ರಾಂತ್. ನನಗೆ ಗೊತ್ತು ವಿಕ್ರಾಂತ್, ನೀನು ಎಂತವನೆಂದು. ಈಗ ನೀನು ಮಾಡಬೇಕಾಗಿರುವುದು ಬೇರೆ ಯಾವುದೂ ಅಲ್ಲ, ಒಂದೇ ಜವಾಬ್ದಾರಿ. ಯಾವ ಜವಾಬ್ದಾರಿ ಗೌಡ್ರೆ? ಇದೇ ಜವಾಬ್ದಾರಿ ವಿಕ್ರಾಂತ್. ಇದೇನು ಗೌಡ್ರೆ? ನೋಡು ವಿಕ್ರಾಂತ್, ನೀನು ಮಾಡುತ್ತಿರೋ ಜಾಬಿಗೆ ನಾನು ಕೊಡುತ್ತಿರೋ ಜವಾಬ್ದಾರಿ. ಇದುವರೆಗೂ ಈ ಮನೆಯ ಕಾರ್ಯ ಹಾಗೂ ಎಲ್ಲ ಫ್ಯಾಕ್ಟರಿ ಕಾರ್ಯಗಳನ್ನು ನಾನು ನಿಭಾಯಿಸಿಕೊಂಡು ಬಂದೆ. ಇನ್ನು ಮುಂದೆ ಈ ಎಲ್ಲ ಕಾರ್ಯಗಳನ್ನು ನೀನು ನಿಭಾಯಿಸಿಕೊಂಡು ಹೋಗು ಎಂದು ಹೇಳಿದೆ ಅಷ್ಟೇ. ಬೇಡ ಗೌಡ್ರೆ, ನಿಮ್ಮ ಮನೆ ಕಾಯುವ ಕಾವಲುಗಾರ ನಾನು. ನನಗೆ ಏಕೆ ಬೇಕು ಇಟ್ಟು ಜೋರಿಕೆ? ತಗೋರ ಮರ ಒಲ್ಲನಬಾರ್ದು, ಚಾನ್ಸ್ ಸಿಕ್ಕೋದು ಹೊಡಿ ಹೊಡಿ. ಏ ಶೆಟ್ಟಿ, ಬಾಯಿ ಮುಚ್ಕೊಂಡ್ರು ಕತ್ತೆ. ಈ ವಿಕ್ರಾಂತ್ ಉಂಡು ನನಗೆ ಉಗುಳುವ ಬಂಡನಲ್ಲ. ಶಿವಕಾಂತ ಗೌಡರ ಆಸೆ ನನಗೆ ಆಜ್ಞೆ. ಅವರ ಮುಂದೆ ನಿಲ್ಲುವ ಅಸಲರನ್ನು ಸುಟ್ಟು ಹಾಕುವುದೇ ಈ ವಿಕ್ರಾಂತನ ಪ್ರತಿಜ್ಞೆ. ಮರ ಹಿಂಗೆ ಕೊಟ್ರಗನೆ ಬರ್ತಿ, ಏನೋ ಗೌಡ್ರ ಸ್ವಲ್ಪ ರೆಸ್ಟ್ ಸಿಕ್ಕಂತ ಹೇಳಿದೆ. ನೀ ಸಿಟ್ಟಿ ಬರ್ತೀನಿ, ನಾ ಕೇಳಕ್ ಹೋಗ್ಲಿ, ಗೌಡ್ರ ನೋಕಲ್ತ ಕಡೆ ಹೋರಿ. ವಿಕ್ರಾಂತ್, ಶೆಟ್ಟಿ ಹೇಳೋ ಮಾತು ನಿಜವಿದೆ. ನಾನೇನು ನಿನ್ನ ತಲೆ ಮೇಲೆ ಭಾರವಂತೂ ಹೊರಿಸುತ್ತಿಲ್ಲ, ನಿನಗೆ ಮನಸ್ಸು ನೋಯಿಸುವಂತೂ ಇಲ್ಲ. ನೀನು ಮಾಡುವ ಕೆಲಸದ ಜೊತೆಗೆ ಇದನ್ನು ನೀಗಿಸಿಕೊಂಡು ಹೋಗು ಎಂದು ನನ್ನ ಸ್ವಂತ ಮಗನ ತರ ಹೇಳಿದೆ ಅಷ್ಟೇ. ಆಯ್ತು ಗೌಡ್ರೆ, ನಿಮ್ಮ ಮನಸ್ಸು ನೋಯಿಸಲು ನನಗೆ ಇಷ್ಟವಿಲ್ಲ. ನೀವು ಹೇಳಿದಂತೆ ಕೇಳುವುದೇ ಈ ವಿಕ್ರಾಂತ ಕೊನೆಯ ತೀರ್ಮಾನ.
ವೆರಿ ಗುಡ್ ವಿಕ್ರಾಂತ್, ವೆರಿ ಗುಡ್. ತೆಗೆದುಕೋ. ಗೌಡ್ರೆ, ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು, ಇಡೀ ಭೂಮಿನವನ್ನೇ ತಿರುಗಿಸಬಲ್ಲೆ. ಲೇ ಗೋಪಾಲ, ಹಲೋ ಹಲೋ. ಗೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ. ಲೇ ಗೋಪಾಲ, ಯಾಕ್ರಿ ಶಿವ? ಗೌಡ್ರ ಮುಂದಿನ ಪದ ಆಡುವೇನೋ? ಯಾಕೆ ನಿನಗೆ ಕೆಲಸ ಇಲ್ವೇನೋ? ಎಲ್ಲಾ ಕೆಲಸ ಮುಗಿಸಿ ಕಂಪ್ಲೀಟ್ ಮಾಡಿ ಭಾಳ ಖುಷಿ ಐತ್ರಿ. ಒಂದು ಹಾಡು ಹಾಡ್ಬೇಕಂತ ಅನಸ್ತ್ರಿ, ಅದಕ್ಕ ಹಾಡ್ಕೋತ ಬಂದಿರಿ ಸಾಹೇಬ್ರ. ಹಾಗಾದ್ರೆ ಕಾರ್ ತೆಗೆದುಕೊಂಡು ಎಷ್ಟು ಅಡಿಗೆ ನಡೆ. ಕಾರ್ ಗಾಡಿ ಪಂಚರ್ ಆಗೈತ್ರಿ ಶಿವ. ಕೆಟ್ಟಿದೆ ಎಂದು ಕೈ ಕಟ್ಟಿಕೊಳ್ತಾರೆ, ಮುಂದಿನ ಕಾರ್ಯವಾಗುವುದೇ. ಹೋಗಿ ರಿಪೇರಿ ಮಾಡಿಸ್ಕೊಂಡು ಬಾ. ಹಂಗೆ ಆಗಲ್ರಿ ಶಿವ, ಮಾಡಿಸ್ಕೊಂಡು ಬರ್ತೀನ್ರಿ. ಹಾ, ಹಂಗೆ ರಿಪೇರಿ ಮಾಡಿಸ್ಕೊಂಡು ಈಗಲೇ ಗುಲ್ಬರ್ಗಕ್ಕೆ ನಡೆ. ಇಂದು ಹೈದರಾಬಾದಿಂದ ಬರಬೇಕಾದ ಮಾಲು ಇಂದು ಗುಲ್ಬರ್ಗಕ್ಕೆ ತಲುಪಿರುತ್ತದೆ. ಅದನ್ನು ನೀನು ನಮ್ಮ ಎಸ್ಟೇಟ್ಗೆ ತಲುಪಿಸು. ಆಯ್ತ್ರಿ ಶಿವ. ಹಾ, ಹಂಗ ಉದ್ಯೋಗ ಹತ್ರಿ ಪಿಂಡ್ರಿ ಮಗನಿಗೆ. ಕಾಲೇ ಬಿಟ್ರೆ ಊರಾಗ ಹೆಣ್ಮಗ ಲೈನ್ ಹೋಗೋದ್ ತಿರುಗಾಡ್ತಾನ್ರಿ. ನಾವ್ ಜೋಕ್ ಮಾಡ್ಬೇಕಾಗ್ಬಿಟ್ಟು ಸುಳಿ ಮಗ ಇವ. ಏ ಶೆಟ್ಟಿ, ಬಾಯಿ ಮುಚ್ಕೊಂಡಿರೋ. ಅವರಿಗೆ ಏನು ಉದ್ಯೋಗ ಹಚ್ಚಬೇಕೆಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಅದನ್ನು ನೀನು ಹೇಳಬೇಕಾಗಿಲ್ಲ. ನಿನ್ನ ಕೆಲಸ ನೋಡಿಕೋ ಅಷ್ಟೇ. ಹೇಳಿದೆ ತಿಳಿತಾನೋ ಶೆಟ್ಟಿ, ನನ್ನ ಮ್ಯಾಲ ಎಷ್ಟು ವಿಶ್ವಾಸ ಇಟ್ರ ಶಿವ ಅಂತ ಹೇಳಿ. ಅಷ್ಟು ಏನಪ್ಪ ಅಂದ್ರೆ ವಿಶ್ವಾಸ ಇಟ್ರ ಸಾಹೇಬ್ರು ನನ್ನ ಮ್ಯಾಲ. ಗೋಪಾಲ, ನಿನ್ ನಡೆ. ಆಯ್ತ್ರಿ ಶಿವ. ಶೆಟ್ಟಿ, ನಿನ್ ನಡೆ. ನೋಡ್ರೆ, ನನಗೆ ತುಂಬಾ ಕೆಲಸವಿದೆ, ನಾನು ಹೋಗಿ ಬರುತ್ತೇನೆ. ಆಯ್ತು ನಡೆ. ರವಿರಾಜ್ ಹಾಗೂ ಶಶಾಂಕನ ಬಾಳು ಕಣ್ಣೀರಿನ ಗೋಳು. ಇನ್ನು ಮುಂದೆ ಅವನ್ಯಾವ ಜನರನ್ನೆದರ ಹಾಕಿಕೊಳ್ಳುವ ಗಂಡು. ಜಂಬ ತಚ್ಚಿಕೊಳ್ಳಬಾರಲೇ ಬಂದ, ನಿನಗಾಗಿ ಕಾದಿದೆ ಕಂಡದೆ ಗೊಂದಿನ ಗುಂಡು. ಇದುವರೆಗೂ ನನ್ನೆದರು ನಿಂತು ಮಾತನಾಡುವ ಗಂಡು ಯಾರು ಇರಲಿಲ್ಲ, ಆ ರವಿರಾಜನ ಬಿಟ್ಟರೆ. ಇಂದು ಅದ್ಯಾವ ಬೀದಿ ನಾಯಿ ಬರುತ್ತಿದೆಯಲ್ಲ, ಇದು ಬಗಳುವ ನಾಯಿ ಅಲ್ಲಲ್ಲ. ಅನ್ಯಾಯ ಎಂಬ ಅಂಟದ ಮೇಲೆ ಕುಳಿತು ದುಷ್ಟತನದಿಂದ ದಾಸರಿಂದ ಮೆರೆತಿರುವ ನಿನ್ನಂತೆ ಕೆಟ್ಟ ಒಳಗಳನ್ನು ನೆಚ್ಚ ನಿಂತು ಕಚ್ಚು ಕಚ್ಚುವ ನಾಯಿ. ಗಿರಿ ಗಗನಗಳೇ ಶಿವಕಾಂತ ಗೌಡರ ಪಟ್ಟೆ ನಿನ್ನಂತ ಕ್ಷುಲ್ಲಕ ಮರಿ ಈ ಶಿವಕಾಂತ ಗೌಡನ ಕೆತ್ತಲಾಗೋದಿಲ್ಲ. ಹೌದಿರಲೇ, ನನ್ನ ಕೋಟೆಗೆ ನುಗ್ಗಿ ನನ್ನೆಲ್ಲರ ನಿಂತು ಮಾತನಾಡುವ ಹಸುಳೆ ನೀನ್ಯಾರೋ? ಸಿಪಾಯಿ, ಸಿಡಿಗೆಟ್ಟ ಸಿಪಾಯಿ. ಓ ರವಿರಾಜನ ತಮ್ಮ. ನೋಡು, ಸುಮ್ಮನೆ ನನ್ನ ಜೊತೆ ವಾದ ಮಾಡಿ ನಿನ್ನ ಸಮಾಧಿಯನ್ನು ನೀನು ತೋರಿಕೊಳ್ಳಬೇಡ. ಹೀಗೆ ವಾದ ಮಾಡಿ ತಮ್ಮ ನಿನ್ನ ಅಣ್ಣನಾಗಲೇ, ಅದಕ್ಕಾಗಿ ಹೆಚ್ಚೆತ್ತು ಬಂದಿಲ್ಲ.
ಅಂತರು ಮಗನೇ, ನಿನ್ನನ್ನು ಹೊರಗೆಳೆದು ನಿನ್ನ ರುಂಡವನ್ನು ಚೆಂಡಾಡಿ ನಿನ್ನ ರಕ್ತದಿಂದ ನನ್ನ ತಂಗಿ ಗದ್ದಿಗೆಗೆ ಮಾಡಿಸುವೆ ಮಗನೇ ರಕ್ತಾಭಿಷೇಕ. ಕನಸು ಕಾಣುತ್ತೇನಲೇ ಮೂರ, ನನ್ನ ಜೊತೆ ವಾದ ಮಾಡದೆ ಸುಮ್ಮನೆ ಹೋಗು. ನಿನಗೆ ಸುಮ್ಮನೆ ಹೋಗಲು ಬಂದಿಲ್ಲ ಗೌಡ, ನಿನ್ನ ಎದೆ ಸಿಳಿ ನಿನ್ನ ರಕ್ತದ ಕಡೆ ಆಡಲು ಬಂದಿರುವೆ ಗೌಡ. ಚಿತ್ತನಾಗಿ ಶಿವನ ಸೋಲ ಲೀಲವಾಗಲು ನೆನಸಿಕೋ ನಿನ್ನ ಹೆತ್ತ ತಾಯಿಯನ್ನು. ಮಿಸ್ಟರ್ ರಂಜಿತ್ ಹ್ಯಾಂಡ್ಸ್ ಅಪ್. ಈಗೇನು ಬೊಗಳುತ್ತಿಯಲೇ ಬಿಟ್ಟಾರೆ? ಒಳ್ಳೆ ಮಾತಿನಿಂದ ನೀನು ಹಿಡಿದಿರಾದ ಆಯುಧವನ್ನು ಕೆಳಗೆ ಬಿಸಾಕು, ಇಲ್ಲದಿದ್ದರೆ ಈ ನನ್ನ ರಿವಾಲ್ವರ್ನಿಂದ ಸುಟ್ಟು ಬಿಡುವನು ಈ ನಿನ್ನ ಕೆಟ್ಟ ದೇಹವನ್ನು. ಈಗ ಎಲ್ಲಿ ಹೋಯ್ತಲೇ ನಿನ್ನ ಶೌರ್ಯ? ಹೀಗೆ ಕೆಲಸ ಬೆವರಿನ ಚಿಗುರೆಯಂತೆ ಅಡಿಗೆ ಹೋಯಿತೆ ನಿನ್ನ ಗಂಡಸ್ತನದ ಪೌರಸಭೆ. ಏಡಿಯಂತೆ ಹೆದರಿಸಿದರೆ ಬೆದರಿದ ಚಿಗುರಿಯಂತೆ ನಿಲ್ಲುವ ಚತುರ ನಾನಲ್ಲ ಗೌಡ. ನಾನು ಸತ್ತನ ಮರ್ತನಂತೆ ಚಂಡನಾಗಿ ಗಂಡನಾಗಿ ಹೊಲಸು ಹಂಡಿ ತಿನ್ನುವ ಹೇಸಿ ಗೌಡ. ಗೌಡ್ರೆ, ಇವನನ್ನು ಮಾತು ಬೆಳೆಸಲು ಬಿಟ್ಟರೆ ನಮ್ಮ ಮರ್ಯಾದೆಯನ್ನೇ ಗಾಳಿಗೆ ತೂರಿ ಬಿಡುತ್ತಾನೆ ಈ ಮಗ. ಸೂಳಿಯ ಮಗ ನಿನ್ನ ಹೆತ್ತ ತಾಯಿಯ ಸಮಾನವಾಗಿರುವ ಆ ನಿನ್ನ ಕರ್ತುಳ್ಳ ದೇವತೆ ಒಂದು ಹೆಣ್ಣು ಲಂಚದ ಆಶಕ್ಕಾಗಿ ಮಂಚದ ಮೇಲೆ ಮಲಗಿಸಿ ವಿಚಾರ ನಡೆಸುವ ನೀನು ಸೂಳಿಯ ಮಗ. ಬಾಯಿ ಮುಚ್ಚಲೇ ಬದ್ಮಾಶ್, ಬಾಯಿಗೆ ಬಂದಂತೆ ಬಯಸ್ಕರ ಹಾಕಿದರೆ ಸುಟ್ಟು ಬಿಡುವನು. ಎಚ್ಚರ ಹುಚ್ಚು ನಾಯಿ, ಬರೀ ಬಾಯಿ ಮಾತಿನಿಂದ ಬಡಾಯಿಸಿದರೆ ಬಡ ಕೋರುವನಲ್ಲ ಈ ರಣಜಿತ್. ಮಿಸ್ಟರ್ ಸೂರ್ಯಕಾಂತ್, ನಿನ್ನ ಎದೆ ಕಟ್ಟಿದ್ದರೆ ಈ ರಣಜಿತ್ ಎಂಬ ರಣರುದ್ರ ರಣರಂಗಕ್ಕೆ ಬಂದು ಯುದ್ಧಕ್ಕೆ ಸಿಗಲಾಗ ಆಗ ತಿಳಿಯೋದು ಯಾರು ಸೂಳಿಯ ಮಗ ಯಾರು ಗರ್ತಿಯ ಮಗನೆಂಬುದು. ಗೌಡ್ರೆ, ನೀವು ಒಂದೇ ಒಂದು ಮಾತು ಹೇಳಿದರೆ ಸಾಕು, ಈ ಕ್ಷಣದಲ್ಲಿ ಸೊಟ್ಟು ಹಾಕಿದನು ಈ ಸುಳ್ಳಕನನ್ನು. ಶಾಂತಿ ಸೂರ್ಯಕಾಂತ್, ಶಾಂತಿ. ರೋಷದ ಆವೇಶ ನಿಮಿಷಕ್ಕೆ ಮಾತ್ರ. ಪಾಪ ಪ್ರಾಣದಾನ ಮಾಡಿಬಿಡು. ಬದುಕಿಕೊಳ್ಳಲು ಪಾಪ ಬಡಪಾಯಿ. ನನಗೆ ಪ್ರಾಣದಾನ ನೀಡವನು ನೀನ್ಯಾವನವೇ ಗೌಡ? ರಣರಂಗದಲ್ಲಿ ವೈರ್ಯರ ಮತ್ತ ಗುಂಡಿಗೆ ಅಂದದಿರುವ ಈ ಗಟ್ಟಿ ಕಂಡು ರಣಜಿತನಿಗೆ ಅಪಾಯ. ಎಲೆ ಕಪ್ಪಿದ ಕೋಣಗಳು ನಿಮಗೆ ನಿರ್ಮಿಸಿದ ನರಕ ಕುಂಡದ ದಾರಿಯನ್ನು. ಮಿಸ್ಟರ್ ಸೂರ್ಯಕಾಂತ್, ನೀನು ಹಿಡಿದ ಆಯುಧ ಸಮಾಜ ಸೇವೆ ರಕ್ಷಣೆಗೆ ಹೊರತು ಧರ್ಮ ರಕ್ಷಣೆಗಲ್ಲ. ನಾನು ಹಿಡಿದ ಆಯುಧ 130 ಕೋಟಿ ಭಾರತೀಯರ ರಕ್ಷಣೆಗೆ ಹೊರತು ಕುಲಗೇಡಿ ಧರ್ಮೇಗಳನ್ನು ಕೊಲ್ಲುವುದಲ್ಲ. ಈ ದೇಶವನ್ನು ಸುಡುವುದಕ್ಕೆ ಆ ಭಾರತ ಮತ್ತೆ ಕೊಟ್ಟಳು ಈ ಆಯುಧ. ಆದರೆ ನಿಮ್ಮಂತ ಹೇಸಿ ದೇಶೀಯ ಸೂಳೆ ಮಕ್ಕಳ ವಾಸವಾಗಿರುವರೆಂದಾಗ ಸದಾ ಸಿಪಾಯಿ ಸಿಡಿಗೆದ್ದ ಸಿಪಾಯಿ. This is my open challenge. ಹೋಗು ಸಿಪಾಯಿ, ಹೋಗು. ತುಂಬಿ ಬಂದಿದ ಮಗನಿನ ಮರಣ. ಸೂರ್ಯಕಾಂತ್,
ಇದಕ್ಕೆ ಒಂದು ಒಳ್ಳೆ ಉಪಾಯ ಹುಡುಕಲೇಬೇಕು. ಸಂಚು ಮಾಡಿ ಹೊಂಚು ಹಾಕಬೇಕು ಗೌಡ್ರಿ. ನಾವು ಮುಂದಿನ ಉಪಾಯ ಹುಡುಕಬೇಕಾದರೆ ಮುಂದಿನ ಅಪಾಯಕ್ಕೆ ಎಡೆಯಾಗಬಾರದು. ಅವಸರ ಮಾಡಿದರೆ ಅಪಾಯ ತಪ್ಪಿದ್ದಲ್ಲ. ಕೇರ್ಫುಲ್ ಆಗಿ ತರ ಮಾಡಬೇಕು. ನೀನು ಹೇಳುವ ಮಾತು ನಿಜವಿದೆ ಸೂರ್ಯಕಾಂತ್. ಈ ಚಿಗುರಲೆಯನ್ನು ಚಿಗುರು ಮಗಳು ಚೋಟಿ ಒಗೆಯ. ಅದಕ್ಕೆ ನಾನೊಂದು ಉಪಾಯವನ್ನು ಹುಡುಕಿರುವ ಗೌಡ್ರಿ. ಆ ಬಡ ಶಶಾಂಕನ ಬಾಳು ನೊಚ್ಚು ನೂರು ಮಾಡಬೇಕೆಂದರೆ ಮೊಳಕೆ ಹೊಡೆದು ಪ್ರಾಯದ ವಸ್ತಿನಲ್ಲಿ ಕಾಲಿಟ್ಟುತ್ತಿರುವ ಅವಳ ತಂಗಿಯ ಜ್ಯೋತಿಯ ಶೀಲ ಹೋಗಬೇಕು. ಅಂದಾಗ ಶಶಾಂಕನ ಬಾಳು ಕಣ್ಣೀರಿನ ಕಡಲಾಗುವುದು. ಆ ಕಡಲಿನ ನೌಕೆ ಶಶಾಂಕನಾದರೆ ಅದಕ್ಕೆ ಈ ಸಿಪಾಯಿ ನಾಯಕನಾಗಲೇಬೇಕು. ವೆರಿ ಗುಡ್ ಸೂರ್ಯಕಾಂತ್, ವೆರಿ ಗುಡ್. ಒಳ್ಳೆ ಉಪಾಯನೇ ಹುಡುಕಿರುವೆ ಸೂರ್ಯಕಾಂತ್. ಈ ಕಲಿಯುಗದ ಕೌರವರ ಕಾರಸ್ಥಾನ ಮುಂದಿನ ಅಂಕದಲ್ಲಿ. ಆ ಬಡ ಶಶಾಂಕನ ಬಾಳಿಗೆ ಬ್ಯಾಂಕಿ